ಪೊಲೀಸ್ ಕಸ್ಟಡಿಗೆ ಕೊಡ್ತಾರೋ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಕೆಲವೇ ಕ್ಷಣದಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ. ಸೂರಜ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಗನ್ನಿಕಡ ತೋಟದಲ್ಲಿ ಲೈಂಗಿಕ ದೌರ್ಜನ್ಯ ನಡೆದಿರೋ ಆರೋಪ ಯುವಕ ಮಾಡಿದ್ದಾನೆ. ಸಂತ್ರಸ್ತ ಯುವಕ ಹೊಳೆನರಸೀಪುರ ತಾಲೂಕು ಗನ್ನಿಕಡ ತೋಟದ ಮನೆ ಸದ್ಯಕ್ಕೆ ಖಾಲಿ ಇದೆ. ಗನ್ನಿಕಡ ತೋಟದ ಮನೆಯಲ್ಲಿ ಕೆಲಸಗಾರರು ಬಿಟ್ರೆ ಅಲ್ಲಿ ಯಾರೂ ಕೂಡ ಕಂಡು ಬರ್ತಾ ಇಲ್ಲ. ಆ ಗನ್ನಿಕಡ ತೋಟದ ಮನೆಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಎಷ್ಟು ವಿಶಾಲವಾಗಿರುವಂತಹ ಫಾರ್ಮ್ ಹೌಸ್ ಅದು. ಸೊ ಅದೇ ಫಾರ್ಮ್ ಹೌಸ್ ಅಲ್ಲಿ ತನ್ನ ಮೇಲೆ ದೌರ್ಜನ್ಯ ಆಗಿದೆ ಅನ್ನೋದನ್ನ ಆ ಸಂತ್ರಸ್ತ ಯುವಕ ಹೇಳಿರುವಂಥದ್ದು. ಸೊ ಸದ್ಯಕ್ಕೆ ಅಲ್ಲಿ ಯಾರೂ ಕೂಡ ಇಲ್ಲ, ಮನೆ ಕೆಲಸದವರೊಬ್ಬರನ್ನ ಬಿಟ್ರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡ್ಕೊಂಬರೋಣ. ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಹೊತ್ತಿರುವಂಥ ಡಾಕ್ಟರ್ ಸೂರಜ್ ರೇವಣ್ಣನವರ ಏನು ತೋಟ ನೋಡ್ತಾ ಇರ್ಬೋದು ನೀವು. ಇದು ಹೊಳೆನರಸೀಪುರ ತಾಲೂಕಿನ ಗನ್ನಿಕಡದ ಹೇಮಾವತಿ ನದಿ ಏನಿದೆ, ಆ ನದಿ ಪಕ್ಕದಲ್ಲೇ ಇರೋಂಥ ತೋಟ. ಸುಮಾರು 16 ಎಕರೆಯಲ್ಲಿರುವಂಥ ಈ ತೋಟ ನೀವು ನೋಡ್ತಾ ಇರ್ಬೋದು. ಇಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಸಹ ಬೆಳೆದಿರೋದಕ್ಕೆ, ತೆಂಗಿರ್ಬೋದು, ಬಾಳೆ ಇರ್ಬೋದು, ಸಪೋಟ ಇರ್ಬೋದು, ನಾನಾ ರೀತಿಯ ಬೆಳೆಗಳನ್ನು ಸಹ ಬೆಳೆದಿರೋಂಥದ್ದು. ಇದಲ್ಲದೆ ನೂತನವಾಗಿ ವಾಸಕ್ಕೆ ಮನೆ ಕೂಡ ನಿರ್ಮಾಣ ಮಾಡಿದ್ದಾರೆ. ಆ ಮನೆಯಲ್ಲಿ ಈಗ ಸದ್ಯ ಯಾರೂ ಇಲ್ಲ, ಮತ್ತು ಕೆಲವು ಕೆಲಸಗಾರರು ಮಾತ್ರ ಅಲ್ಲಿ ಕೆಲಸ ಮಾಡ್ತಾ ಇರೋಂಥದ್ದು. ತೋಟದ ಮನೆಯಲ್ಲಾಗಿರ್ಬೋದು, ಅಂದರೆ ತೋಟ ನೋಡ್ಕೊಳ್ಳೋಂಥ ಕೆಲಸಗಾರರು, ಮತ್ತು ನೂತನವಾಗಿ ಏನು ಮನೆ ವಾಸಕ್ಕೆ ಮನೆ ನಿರ್ಮಾಣ ಮಾಡ್ತಾರೆ ಅಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಕೆಲವರು ಕೆಲಸಗಾರರು ಕೂಡ ಕೆಲಸ ಮಾಡ್ತಾರಂತ. ಅದು ಬಿಟ್ಟರೆ ಯಾರೂ ಕೂಡ ಆ ತೋಟದ ಮನೆಯಲ್ಲಿ ಈಗ ಇಲ್ಲ ಅಂತಲೇ ಹೇಳ್ಬೋದು. ಮತ್ತು ತೋಟದ ಮನೆಯ ಮುಂಭಾಗ ಏನು ದೊಡ್ಡದು ಗೇಟ್ ಇದೆ, ಆ ಗೇಟನ್ನು ಸಹ ಬೀಗ ಹಾಕಿರೋಂಥದ್ದು. ಇಲ್ಲ ಅಂದರೆ ಪ್ರತಿನಿತ್ಯ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಪ್ರಜ್ವಲ್ ಮತ್ತು ಸೂರಜ್ ರೇವಣ್ಣನ ಅಭಿಮಾನಿಗಳು ಸಹ ಇಲ್ಲಿ ಬರ್ತಾಯಿದ್ರು. ಇದಲ್ಲದೆ JDS ಕಾರ್ಯಕರ್ತರು ಅಷ್ಟೇ, ಏನು ಚನ್ನರಾಯಪಟ್ಟಣ ಆಗಿರ್ಬೋದು, ಹೊಳೆನರಸೀಪುರ ಆಗಿರ್ಬೋದು, ಸಾಕಷ್ಟು ಜನ ಕಾರ್ಯಕರ್ತರು ಕೂಡ ಇಲ್ಲಿ ಪ್ರತಿನಿತ್ಯ ಬರ್ತಾಯಿದ್ರು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಹಾಸನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.